ಆತ್ಮೀಯ ಶಿಕ್ಷಕ ಮಿತ್ರರೇ, 2024-25ನೇ ಸಾಲಿಗೆ ಇನ್ಸ್ಪೈರ್ ಅವಾರ್ಡ್ ಮಾನಕಿಗೆ ಸಂಬಂಧಿಸಿದಂತೆ ನಾಮಿನೇಷನ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು, ಈ ಸರಿಯ ವಿಶೇಷತೆ ಅಂತ ಹೇಳಿದರೆ ಇನ್ಸ್ಪೈರ್ ಅವಾರ್ಡ್ ನಾಮಿನೇಷನನ್ನು ಮೊಬೈಲ್ ಆ್ಯಪ್ ಮೂಲಕ ಸಹ ನಿರ್ವಹಿಸಬಹುದಾಗಿದೆ. ಮೊದಲು ಪ್ಲೇಸ್ಟೋರಿಗೆ ಹೋಗಿ ಇನ್ಸ್ಪೈರ್ ಮಾನಕ್ ಆ್ಯಪ್ ಅಂತ ಟೈಪ್ ಮಾಡಿ, ಆವಾಗ ಈ ರೀತಿ ಚಿತ್ರ ಕಾಣುವಂತಹ ಆ್ಯಪ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓಪನ್ ಅಂತ ಕೊಡ್ತೀನಿ. ಆನಂತರ ಈ ರೀತಿ ಸ್ಕೂಲ್ ಅಥಾರಿಟಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಹೊಸದಾಗಿ ಲಾಗಿನ್ ಮಾಡೋದಾದರೆ, ರಿಜಿಸ್ಟರ್ ಮಾಡೋದಾದರೆ ನೀವು ರಿಜಿಸ್ಟ್ರೇಷನ್ ಅಂತ ಹೋಗಬೇಕು. ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಮತ್ತು ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿದೆ. ಹಾಗಾಗಿ ನಾನು ಲಾಗಿನ್ ಪೇಜ್ಗೆ ನೇರವಾಗಿ ಹೋಗ್ತೀನಿ. ಲಾಗಿನ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಆಪ್ಷನ್ ಬರುತ್ತೆ. ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದರೆ ಅಪ್ಲಿಕೇಶನ್ ನಂಬರ್ ಹಾಕಿ ಫರ್ಗಟ್ ಪಾಸ್ವರ್ಡ್ ಹೊಡೆದು ಪಾಸ್ವರ್ಡನ್ನು ರಿಕವರಿ ಮಾಡ್ಕೊಳ್ಬೋದು. ಈಗ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಹಾಕಿ ಲಾಗಿನ್ ಬಟನ್ ಮೇಲೆ ಪ್ರೆಸ್ ಮಾಡ್ತೀನಿ. ಇಮೇಲ್ ಐ ಡಿ, ಫೋನ್ ನಂಬರ್ ಕಾಣಿಸ್ತಾ ಇದೆ. ಸ್ಟೂಡೆಂಟ್ ನಾಮಿನೇಷನ್, ವ್ಯೂ ನಾಮಿನೇಷನ್ ಬೈ ಸ್ಕೂಲ್, ರಿವೈಸ್ಡ್ ನಾಮಿನೇಷನ್, ಈ ರೀತಿ ಆಪ್ಷನ್ಗಳೆಲ್ಲ ಕಾಣ್ತವೆ. ಕೆಳಗಡೆ ಶಾಂಕ್ಷನ್ ಅವಾರ್ಡ್ ಏನಾದ್ರು ಶಾಂಕ್ಷನ್ ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಇದೆ. ಬ್ಯಾಂಕ್ ಡೀಟೇಲ್ ಅಪ್ಡೇಟ್ ಮಾಡೋದಕ್ಕೆ ಆಪ್ಷನ್ ಇದೆ. ಎಡಿಟ್ ಸ್ಕೂಲ್ ಡೀಟೇಲಿಗೆ ಹೋಗಿ ನಿಮ್ಮ ಇತ್ತೀಚಿನ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು. ಉದಾಹರಣೆಗೆ ಮುಖ್ಯೋಪಾಧ್ಯಾಯರು ಬದಲಾಗಿದ್ದರೆ ಅಥವಾ ಇಮೇಲ್ ಐ ಡಿ ಬದಲಾಗಿದ್ದರೆ ಈ ರೀತಿ ಮಾಹಿತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಉದಾಹರಣೆ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಅಪ್ಡೇಟ್ ಮಾಡುವಾಗ ಒಂದು ಅಂಶವನ್ನು ಗಮನಿಸಬೇಕು. ಆಫೀಸ್ ಫೋನ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಡ್ಯಾಶ್ ಇರುತ್ತೆ, ಮತ್ತು ಫ್ಯಾಕ್ಸ್ ನಂಬರಲ್ಲಿ ಡ್ಯಾಶ್ ಇರುತ್ತಲ್ಲ, ಇದನ್ನು ತೆಗಿಬೇಕು ಅಥವಾ ನಿಜವಾದ ಫ್ಯಾಕ್ಸ್ ನಂಬರ್ ಎಂಟ್ರಿ ಮಾಡಬೇಕು. ನನ್ನ ಹತ್ರ ಇದಕ್ಕೆ ಫ್ಯಾಕ್ಸ್ ನಂಬರ್ ಇಲ್ಲ, ಹಾಗಾಗಿ ನಾನಿಲ್ಲಿ ಡ್ಯಾಶ್ ಹಾಕ್ತೀನಿ. ಡ್ಯಾಶನ್ನು ರಿಮೂವ್ ಮಾಡ್ತೀನಿ. ಈಗ ಇಲ್ಲಿ ಸಬ್ಮಿಟ್ ಕೊಟ್ಟರೆ ತಗೊಳುತ್ತೆ. ಈ ರೀತಿ ನೀವು ನಿಮ್ಮ ಶಾಲೆಯ ಡೀಟೇಲನ್ನು ಎಡಿಟ್ ಕೂಡ ಮಾಡ್ಬೋದು. ನಂತರ ಸ್ಟೂಡೆಂಟ್ ನಾಮಿನೇಷನ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿರೋ ಇನ್ಸ್ಟ್ರಕ್ಷನ್ ಎಲ್ಲ ಕೇರ್ಫುಲ್ಲಾಗಿ ಓದ್ಕೋಬೇಕು. ಒಂದು ಮಗುಗೆ ಒಂದೇ ನಾಮಿನೇಷನ್ ಅವಕಾಶ ಇರುತ್ತೆ, ಒಂದೇ ಮಾಡಲನ್ನು ಅಪ್ಲೋಡ್ ಮಾಡ್ಬೋದು. ಮತ್ತು ಒಂದು ಶಾಲೆಯಿಂದ 5 ಮಾಡ್ಯೂಲ್ಗಳನ್ನು ನಾಮಿನೇಟ್ ಮಾಡ್ಬೋದು. 5 ಬೇರೆ ಬೇರೆ ಮಾಡ್ಯೂಲ್ಗಳಾಗಿರಬೇಕು. ಒಂದೇ ಥರದ ಮಾಡ್ಯೂಲ್ಗಳನ್ನ ಬೇರೆ ಬೇರೆ ಮಕ್ಕಳಿಗೆ ಅಪ್ಲೋಡ್ ಮಾಡಿದರೆ ನಿಮ್ಮ ಶಾಲೆ ಎಲ್ಲ ಮಾಹಿತಿಯನ್ನು ಕೂಡ ರಿಜೆಕ್ಟ್ ಮಾಡಲಾಗೋದು ಅಂತೇಳಿ ಮಾಹಿತಿ ಇದೆ. ಇದು ಓದ್ಕೊಂಡಿದ್ದೀನಿ ಅಂತೇಳಿ ಎಸ್ ಅಂತ ಟಿಕ್ ಮಾಡಿ. ಇಲ್ಲಿ ಹೌ ಮೆನಿ ಸ್ಟೂಡೆಂಟ್ ಪಾರ್ಟಿಸಿಪೇಟೆಡ್ ಇನ್ ಐಡಿಯಾ ಕಾಂಪಿಟೇಷನ್ ಅಂತ ಇದೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿಯಲ್ಲಿ ಅಥವಾ 8 ಮತ್ತು 10ನೇ ತರಗತಿಯಲ್ಲಿರೋ ಮಕ್ಕಳ ಸಂಖ್ಯೆಯಲ್ಲಿ ಎಷ್ಟು ಮಕ್ಕಳು ಐಡಿಯಾ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರು ಅನ್ನೋ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಆನಂತರ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಇದೆ, ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ನಿಮ್ಮ ಹತ್ರ ಸ್ಕ್ಯಾನಡ್ ಫೋಟೋ ಕಾಪಿ ಮತ್ತು ಮಗುವಿನ ಭಾವಚಿತ್ರ ಹಾಗೆ ಸಿನಾಪ್ಸಿಸ್ ಮಾಹಿತಿ ಎಲ್ಲ ಅಂಶಗಳನ್ನ ರೆಡಿ ಇಟ್ಕೊಳ್ಳಿ ಅಂತೇಳಿ ಮಾಹಿತಿ ಇದೆ. ಇದನ್ನು ಕ್ಲೀನಾಗಿ ಓದಿ ಇಲ್ಲಿ ಟಿಕ್ ಮಾಡಿ ಸೇವ್ ಅಂತ ಕೊಡಿ. ಆನಂತರ ಇಲ್ಲಿ ಆರ್ಟ್ ಸ್ಟೂಡೆಂಟ್ ಅಂತ ಬರುತ್ತೆ. ಆರ್ಟ್ ಸ್ಟೂಡೆಂಟಿಗೆ ಹೋಗಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂತ ಇದೆ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ 3:4 ರೇಷಿಯೋದಲ್ಲಿರೋ ಹಾಗೆ ಮತ್ತು 2 MB ಕಡಿಮೆ ಇರೋ ರೀತಿಯಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಸ್ಟೂಡೆಂಟ್ ನೇಮ್ ಆ್ಯಸ್ ಫರ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಬ್ಯಾಂಕ್ನಲ್ಲಿರೋ ರೀತಿ ನೀವು ಸ್ಟೂಡೆಂಟ್ ನೇಮನ್ನು ಅಪ್ಲೋಡ್ ಮಾಡಿ. ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಅಡ್ರೆಸ್, ಕ್ಲಾಸ್, ಕ್ಯಾಟಗರಿ, ಐಡಿಯಾ ಇನೋವೇಷನ್ ಟೈಟಲ್ ಅಂತ ಇದೆ. ಇಲ್ಲಿ ಯಾವುದೇ ರೀತಿ ಫುಲ್ ಸ್ಟಾಪ್, ಅಪಾಸ್ಟ್ರಫಿ, ಯಾವುದೇ ರೀತಿ ಕಾಮವನ್ನು ಹಾಕದೆ ಬ್ಲ್ಯಾಕ್ ಲೆಟರಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಟೈಪ್ ಮಾಡಿ. ಬೇರೆ ಭಾಷೆಯಲ್ಲಿ ಟೈಪ್ ಮಾಡಿದರೆ ತಗೊಳ್ಳಲ್ಲ. ಆನಂತರ ಇಲ್ಲಿ ಬ್ರೀಫ್ ರೈಟಪ್ ಆಫ್ ಐಡಿಯಾ ಇನೋವೇಷನ್ ಅಂತ ಇದೆ. 3000 ಕ್ಯಾರೆಕ್ಟರ್ಗಳಿಗೆ ಮೀರದಂತೆ ಬ್ರೀಫ್ ಆಗಿ ಮಾಹಿತಿಯನ್ನು ಕೊಡಿ. ನಿಮ್ಮ ಐಡಿಯಾದ ಬಗ್ಗೆ, ಇನೋವೇಷನ್ ಬಗ್ಗೆ ಮಾಹಿತಿಯನ್ನು ಕೊಡಿ. ಇಲ್ಲಿ ಸಂಬಂಧಿಸಿದಂತೆ ಸಿಚುವೇಶನ್, ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಬಗ್ಗೆ ಮಾಹಿತಿ ಕೊಡಬೇಕು. ಆನಂತರ ಯಾಕೆ ಆ ಮಾಡೆಲನ್ನು ಆಯ್ಕೆ ಮಾಡಿದೆ ಅಂತ ಕೊಡಬೇಕು, ಅದರ ವಿಶೇಷತೆಯನ್ನು ಹೇಳಬೇಕು.
ಆನಂತರ ಇದರಿಂದ ಸಮಾಜಕ್ಕೆ ಏನು ಲಾಭ ಇದೆ ಅಂತ ಇವೆಲ್ಲ ಅಂಶಗಳನ್ನು 3000 ಕ್ಯಾರೆಕ್ಟರ್ ಒಳಗಡೆ ಫಿಲ್ ಮಾಡಿ, ಗೈಡ್ ಟೀಚರ್ ನೇಮನ್ನು ಎಂಟ್ರಿ ಮಾಡಿ, ಬ್ಯಾಂಕ್ ಡೀಟೇಲ್ನ ಎಂಟ್ರಿ ಮಾಡಿ, ನೇಮ್ ಆಫ್ ದಿ ಅಡ್ರೆಸ್ ಆಫ್ ದಿ ಬ್ಯಾಂಕನ್ನು ಎಂಟ್ರಿ ಮಾಡಿ, ಅಕೌಂಟ್ ನಂಬರನ್ನು ಹಾಕಿ ಮತ್ತೊಂದು ಸರಿ ರಿಪೀಟ್ ಮಾಡಿ, ಅಕೌಂಟ್ ಹೋಲ್ಡರ್ ನೇಮು ಇದು ಆಲ್ರೆಡಿ ಡಿಫಾಲ್ಟಾಗಿ ತಗೊಳುತ್ತೆ, ನಿಮ್ಮ ಮೇಲಿನ ಹೆಸರನ್ನು ಹಾಕಿರ್ತಿರಲ್ಲ ಅದೇ ಇಲ್ಲಿ ಬಂದಿರುತ್ತೆ. IFSC ಕೋಡನ್ನು ಹಾಕಿ, IFSC ಕೋಡ್ ಹಾಕುವಾಗ ಕೆಲವೊಂದಿಷ್ಟು ಬ್ಯಾಂಕ್ಗಳು ಮರ್ಜ್ ಆಗಿದ್ದಾವೆ, ಅದನ್ನು ಗಮನಿಸಿ ನಿಜವಾದ ಈಗಿನ IFSC ಕೋಡನ್ನು ಹಾಕಿ. ಇಲ್ಲ ಅಪ್ಲೋಡ್ ಇನೋವೇಷನ್ ಸಿನಾಪ್ಸಿಸ್ ಅಂತ ಇದೆ, ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಇಷ್ಟೊಂದು ಭಾಷೆಗಳಿದ್ದಾವೆ, ಇದರಲ್ಲಿ ನಿಮ್ಗೆ ಇಷ್ಟವಾಗಿರೋ ಭಾಷೆ ಅಥವಾ ನಿಮಗೆ ಗೊತ್ತಿರೋ ಭಾಷೆಯನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಸಿನಾಪ್ಸಿಸ್ ಫೋಟೋ ಕೇಳುತ್ತೆ, ಇಲ್ಲಿ ಸೈಜ್ ಇದೆ ನೋಡಿ 2 MBಗಿಂತ ಕಡಿಮೆ ಇರಬೇಕಂತೇಳಿ. ಮತ್ತು PDF ವರ್ಡ್ ಫಾರ್ಮೇಟಲ್ಲಿ ಇರಬೇಕು ಸಿನಾಪ್ಸಿಸ್, ಫೋಟೋ ಫಾರ್ಮೇಟಲ್ಲಿ ಇದ್ರೆ ತಗೊಳ್ಳಲ್ಲ. ಅದನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಿ. ಆನಂತರ ಅಪ್ಲೋಡ್ ಇನೋವೇಷನ್ ಫೋಟೋ ಅಂತ ಇದೆ, ನೀವು ಮಾಡಿರುವಂಥ ಐಡಿಯಾದ ಫೋಟೋವನ್ನು ಫೋಟೋ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ನೀವೇನು ಮಾಡೆಲ್ ಮಾಡ್ತಾಯಿದ್ದೀರಿ ಐಡಿಯಾನ ಸೆಲೆಕ್ಟ್ ಮಾಡಿದಿರಲ್ಲ ಆ ಐಡಿಯಾದ ಫೋಟೋವನ್ನು ತೆಗೆದು PNG JPG ಫಾರ್ಮೇಟಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ಏನಾದರೂ ವಿಡಿಯೋ ಆಡಿಯೋ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು 5 MB ಒಳಗಿರಬೇಕು ವಿಡಿಯೋ ಆಡಿಯೋಗಳು. MP3 3GP FLV ಫಾರ್ಮೇಟಲ್ಲಿ ಇರಲಿ ಅಂತ ಹೇಳ್ತಾರೆ. MP4 ಫಾರ್ಮೇಟಲ್ಲಿ ಯಾವ ಫಾರ್ಮೇಟಲ್ಲಾದರೂ ಹಾಕಿ. ಆನಂತರ ಇಲ್ಲಿ ಸೇವ್ ಅಂತ ಕೊಟ್ಟರೆ ಒಂದು ಮಗುವಿನ ಮಾಹಿತಿ ಸೇವ್ ಆಗುತ್ತೆ. ಇಲ್ಲಿ ಪ್ರೈವೇಸಿ ಕಾರಣದಿಂದ ನಾನು ಈ ಮಾಹಿತಿಯನ್ನು ನಿಮಗೆ ಶೋ ಮಾಡ್ತಾ ಇಲ್ಲ. ಅದೇ ರೀತಿ ನೀವು 5 ಮಕ್ಕಳ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಫಾರ್ವರ್ಡ್ ಅಂತ ಕೊಟ್ಟರೆ ಅಪ್ಲಿಕೇಶನ್ನು ಫಾರ್ವರ್ಡ್ ಆಗುತ್ತೆ. ಆನಂತರ ಡಿಸ್ಟ್ರಿಕ್ಟ್ ಆಫೀಸಿಂದ ಮುಂದಿನ ಹಂತಕ್ಕೆ ಹೋಗುತ್ತೆ. ನೀವಿಲ್ಲಿ ಅಕ್ನಾಲಜ್ಮೆಂಟನ್ನು ಕೂಡ ಜನರೇಟ್ ಮಾಡಿ ತಗೊಳ್ಬೋದು. ಎಲ್ಲ 5 ಮಕ್ಕಳ ಮಾಹಿತಿಯನ್ನು ತುಂಬಿದ ನಂತರ ಯಾರು ಇದನ್ನು ಸರ್ಟಿಫೈ ಮಾಡ್ತಾಯಿದ್ದಾರೆ ಅಂತ ಕೇಳುತ್ತೆ, ಅವ್ರ ಮಾಹಿತಿಯನ್ನು ತುಂಬಿ ಮತ್ತು ಬ್ರೀಫ್ ರೈಟಪ್ಪನ್ನು ಬರೀರಿ, ಯಾವ ರೀತಿ ನೀವು ಐಡಿಯಾ ಕಾಂಪಿಟೇಷನನ್ನು ಸೆಲೆಕ್ಟ್ ಮಾಡಿದ್ರಿ ಅಂತೇಳಿ ಎಲ್ಲ ಮಾಹಿತಿ ಫಿಲ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಆ ಅಕ್ನಾಲಜ್ಮೆಂಟನ್ನು ಕಾಯ್ದಿರಿಸ್ಕೊಳ್ಳಿ, ಮುಂದಿನ ಹಂತಕ್ಕೆ ಅದು ಬೇಕಾಗುತ್ತೆ. ಈ ರೀತಿಯಾಗಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸುಲಭವಾಗಿ ನೀವು ನಾಮಿನೇಷನನ್ನು ಮಾಡ್ಬೋದು. ಮತ್ತು ಇದು ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ, ಯಾವುದೇ ರೀತಿ ಸ್ಟ್ರಕ್ ಆಗೋಲ್ಲ ಮತ್ತು ಪದೇ ಪದೇ ಲಾಗೌಟ್ ಆಗೋಲ್ಲ, ತುಂಬ ಈಸಿ ಇದೆ. ಇದ್ರ ಮೂಲಕ ನೀವು ಮಾಹಿತಿಯನ್ನು ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.